ಹಾಯ್ ಎಲ್ಲರಿಗೂ ನಮ್ಮ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬಿಗ್ ಅಪ್ಡೇಟ್ ಬರ್ತಾ ಇದೆ. ಇದೊಂದು ಬೇಸರವಾದ ಸುದ್ದಿ. ಏರ್ಟೆಲ್ ಅಂಡ್ ಜಿಯೋದವರು ಪ್ಲಾನ್ ಪ್ಯಾಕೇಜಸ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇದು 3rd ಜುಲೈನಿಂದ ಏರ್ಟೆಲ್ ಅಂಡ್ ಜಿಯೋ ಕಸ್ಟಮರಿಗೆ ಬಿಸಿ ತಟ್ಟಲಿದೆ ಅಂತಾನೆ ಹೇಳ್ಬೋದು. ಮೊದಲು ಇಲ್ಲಿ ಎಕ್ಸಿಸ್ಟಿಂಗ್ ಪ್ಲಾನ್ ಇತ್ತಲ್ಲ, ಇದರ ಮೇಲೆ 15ರಿಂದ 25% ರಷ್ಟು ದರ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಜಿಯೋನಲ್ಲಿ 2GB ಪ್ಲಾನ್ ಇತ್ತಲ್ಲ, 2GB ಎಬೋ ಪ್ಲಾನ್ಗೆ ಮಾತ್ರ 5G ಅನ್ಲಿಮಿಟೆಡ್ ಸಿಗಲಿದೆ ಅಂತ ತಿಳಿಸಿದ್ದಾರೆ. 2GBಗಿಂತ ಕಡಿಮೆ ಪ್ಲಾನ್ಗೆ ರೀಚಾರ್ಜ್ ಮಾಡಿಸಿದರೆ 5G ಅನ್ಲಿಮಿಟೆಡ್ ಸಿಗೋದಿಲ್ಲ ಅಂತ ಜಿಯೋದವರು ತಿಳಿಸಿದ್ದಾರೆ. ಏರ್ಟೆಲ್ದವರು ಸೇಮ್ ಇದೇ ಥರ ಏರ್ಟೆಲ್ದವರು ಹೇಳಿದ್ದಾರೆ. ಏರ್ಟೆಲ್ನಲ್ಲಿ ತುಂಬ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಕಂಪೇರ್ ಟು ಜಿಯೋ. ಇಂಡಿಯಾ ಗುರುತಿಸಿಕೊಂಡಿತ್ತು ಕಡಿಮೆ ಬೆಲೆಗೆ ಡಾಟಾ ಪ್ರೊವೈಡ್ ಮಾಡ್ತಾರೆ ಅಂತ. ಆದರೆ ಈ ಪ್ಲಾನ್ ಚೇಂಜ್ ಆದ ಮೇಲೆ ಇಂಡಿಯಾ ಲೀಸ್ಟ್ನಿಂದ ಹೊರಗಡೆ ಬರಬಹುದು. ಡೆಫಿನೆಟ್ಲಿ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. 3rd ಜುಲೈಗಿಂತ ಮೊದಲು ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಮುಂದಾಗ್ತಾ ಇದ್ದಾರೆ. ವೊಡಾಫೋನ್ ಇನ್ನೂ ಏನೂ ಹೇಳಿಲ್ಲ, ಅವರು ಕೂಡ ಈ ಪ್ರೈಸ್ ಜಾಸ್ತಿ ಮಾಡಬಹುದು. ಇನ್ನು ನೆಕ್ಸ್ಟ್ ಲೇಟೆಸ್ಟ್ ಟೆಕ್ ನ್ಯೂಸ್ ನೋಡೋದಾದ್ರೆ, CMF ಫೋನ್ 1 ಅಫಿಷಿಯಲಿ ಜುಲೈ 8th ಲಾಂಚ್ ಆಗಲಿದೆ ಅಂತ ಬ್ರ್ಯಾಂಡ್ ಕನ್ಫರ್ಮ್ ಮಾಡಿದ್ದಾರೆ. ಇದರ ವಿಶೇಷತೆ ಏನಂದ್ರೆ, ಬ್ಯಾಕ್ ಪ್ಯಾನಲ್ ರಿಮೂವ್ ಮಾಡಬಹುದು, ಅದೇ ತರ ಬೇರೆ ಕಲರ್ ಪ್ಯಾನಲ್ ಹಾಕಬಹುದು ಅಂತ ಬ್ರ್ಯಾಂಡ್ ತಿಳಿಸಿದೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ 6.7 FHD ಪ್ಲಸ್ AMOLED 120Hz ಡಿಸ್ಪ್ಲೇ ಬರುತ್ತೆ. ಮೀಡಿಯಾಟೆಕ್ 7300 ಪ್ರೊಸೆಸರ್ ಕೊಡ್ತಾವ್ರೆ. 50MP ಪ್ಲಸ್ ಡೆಪ್ತ್ ಸೆನ್ಸರ್ ಅಂಡ್ ಫ್ರಂಟ್ ಅಲ್ಲಿ 16MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಂಡ್ 5000 mAh ಬ್ಯಾಟ್ರಿ ನೋಡೋಕೆ ಸಿಗುತ್ತೆ. ಆಂಡ್ರಾಯ್ಡ್ 14 ರನ್ ಆಗುತ್ತೆ. ಇದು ಬಂದ್ಬಿಟ್ಟು 2 ವೇರಿಯಂಟ್ ಅಲ್ಲಿ ಬರುತ್ತೆ. 6GB 128GB ಅಂಡ್ 8GB 128GB ಅಂಡ್ 2TB ಅಷ್ಟು ಎಕ್ಸ್ಪಾಂಡಬಲ್ ಮಾಡ್ಕೊಬಹುದು SD ಕಾರ್ಡ್ ಮುಖಾಂತರ. ಇದು ನೋಡೋದಾದ್ರೆ ಓವರ್ ಆಲ್ ಬ್ಯಾಲೆನ್ಸ್ ಸ್ಪೆಸಿಫಿಕೇಶನ್ ಇದೆ. ಇದರ ಪ್ರೈಸ್ 16,000 to 18,000 ನೋಡೋಕೆ ಸಿಗಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಸ್ಯಾಮ್ಸಂಗ್ನವರು ಅನೌನ್ಸ್ ಮಾಡಿದ್ದಾರೆ ಅಪ್ಕಮಿಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಮುಂದಿನ ತಿಂಗಳು 10th ಜುಲೈಗೆ 6th ಜನರೇಷನ್ ಫೋಲ್ಡಬಲ್ ಜೊತೆಗೆ ಫ್ಲಿಪ್ಗಳು ಬರುತ್ತೆ ಅಂತ. ಅದರ ಜೊತೆಗೆ ಸ್ಯಾಮ್ಸಂಗ್ನ ಲೇಟೆಸ್ಟ್ ವಾಚಸ್ ಮತ್ತು ಬಡ್ಸ್ ಕೂಡ ಲಾಂಚ್ ಆಗಲಿದೆ ಅಂತ ತಿಳಿಸಿದ್ದಾರೆ. ಈ ಅನ್ಪ್ಯಾಕ್ಡ್ ಪ್ರತಿ ವರ್ಷ ಹಂಗೆ ಈ ವರ್ಷನೂ ನಡೆಯಲಿದೆ. ನೋಡಬೇಕು ಫೋಲ್ಡ್ನಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಏನು ಪ್ರೈಸ್ ಸಿಗಲಿದೆ ಮತ್ತು ಏನು ಫೀಚರ್ಸ್ ಸಿಗಲಿದೆ ಅಂತ ನೋಡಬೇಕಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ರೆಡ್ಮಿ ನೋಟ್ 14ನಿಂದ ಅಪ್ಡೇಟ್ ಸಿಗ್ತಾ ಇದೆ. 2 ಕೀ ಫೀಚರ್ಸ್ ಅಕಾರ್ಡಿಂಗ್ ಟು ಡಿಜಿಟಲ್ ಚಾರ್ಟ್ ಸ್ಟೇಷನ್ ಲೀಕ್ ಆಗಿದೆ. ರೆಡ್ಮಿ 13 Pro 1500 ರೆಸಲ್ಯೂಷನ್ ಡಿಸ್ಪ್ಲೇ ಇತ್ತು, ಅದನ್ನೇ ರೆಡ್ಮಿ 14 Proದಲ್ಲಿ ಅಳವಡಿಸಲಾಗುತ್ತೆ. ಆದರೆ ಕ್ಯಾಮ್ರಾದಲ್ಲಿ ಚೇಂಜ್ ಮಾಡಲಾಗಿದೆ. 50MP ಕ್ಯಾಮ್ರಾ ಬರುತ್ತೆ. ಆದರೆ ರೆಡ್ಮಿ 13 Proನಲ್ಲಿ 200MP ಕ್ಯಾಮ್ರಾ ಇತ್ತು. ಅದೊಂದು ದೊಡ್ಡ ಚೇಂಜ್ ತಗೊಂಡು ಬರ್ತಾ ಇದ್ದಾರೆ. 50MPಲೇ ಹೊಸ ಸೆನ್ಸರ್ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಫೋಟೋಸ್ ವಿಡಿಯೋಸ್ ಬರಬಹುದು. ಇನ್ನು ಮೈಕ್ರೋ ಕರ್ವ್ ಡಿಸ್ಪ್ಲೇ ಬರಬಹುದು. ಈ 2 ಇನ್ಫಾರ್ಮೇಷನ್ ಲೀಕ್ ಆಗಿದೆ. ಇನ್ನು ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಅಳವಡಿಸಲಾಗಿದೆ. ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಲಾಂಚ್ ಆಗಬಹುದು ಅಂತ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ಲೇಟೆಸ್ಟ್ ಟೆಕ್ ನ್ಯೂಸ್ ನೋಡೋದಾದ್ರೆ, ರಿಯಲ್ಮಿ GT7 Pro ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. 1500 ರೆಸಲ್ಯೂಷನ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್, ರಿಯರಲ್ಲಿ 50MP ಪ್ಲಸ್ 50MP ಪ್ಲಸ್ 50MP ಟ್ರಿಪಲ್ ಕ್ಯಾಮ್ರಾ ಬರುತ್ತೆ. 50MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. 6100 mAh ಬ್ಯಾಟ್ರಿ ಸಿಗುತ್ತೆ. 120W ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. IP69 ವಾಟರ್ ರೆಸಿಸ್ಟೆನ್ಸ್ ಸಿಗುತ್ತೆ. ಈ ಎಲ್ಲ ಫೀಚರ್ಸ್ ಕಿಲ್ಲರ್ ಆಗಿದೆ. ಈ ವರ್ಷ ಅಕ್ಟೋಬರ್ನಲ್ಲಿ ಬರಲಿದೆ. ಇದನ್ನ ಬೆಸ್ಟ್ ಫ್ಲಾಗ್ಶಿಪ್ ಫೋನ್ ಅನ್ನಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಮೋಟೋರೋಲಾ Razr 50 Ultra ಅಫಿಷಿಯಲ್ ಲಾಂಚ್ ಡೇಟ್ ಬಂದಿದೆ. 4th ಜುಲೈಗೆ ಇಂಡಿಯಾದಲ್ಲಿ. ಇದೊಂದು ಫೋಲ್ಡಬಲ್ ಫ್ಲಿಪ್ ಫೋನ್. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್, ಅದೇ ಥರ ಹ್ಯೂಜ್ ಕವರ್ ಡಿಸ್ಪ್ಲೇ ಬರುತ್ತೆ. ಒಳಗಡೆನೂ FHD 165Hz ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ. ಇನ್ನು ಮೋಟೋರೋಲಾ Razr 50 Ultra ಏನು ಕಮಾಲ್ ಮಾಡುತ್ತೆ ಅಂತ ನೋಡಬೇಕು. ಚೈನಾದಲ್ಲಿ ಇದರ ಪ್ರೈಸ್ 60,000 to 70,000 ಸಮಥಿಂಗ್ ಇದೆ. ಆದರೆ ಇಂಡಿಯಾದಲ್ಲಿ ಏನು ಪ್ರೈಸ್ಗೆ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ.
ಇನ್ನು ನೆಕ್ಸ್ಟ್ ಲೇಟೆಸ್ಟ್ ನ್ಯೂಸ್ ನೋಡೋದಾದರೆ ಗೂಗಲ್ನವರು ಮೇಡ್ ಬೈ ಗೂಗಲ್ ಈವೆಂಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮಂಗಳವಾರ ಆಗಸ್ಟ್ 13ಗೆ ತುಂಬ ಪ್ರಾಡಕ್ಟ್ ಲಾಂಚ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಮಗೆ ತಲೆಗೆ ಬರೋದು ಅಂದರೆ ಪಿಕ್ಸೆಲ್ 9 ಸೀರೀಸ್ ಬಗ್ಗೆ 2-3 ಫೋಲ್ಡಬಲ್ ಬರಬಹುದು ಅಂತ. ಈ ನಮ್ಮ ಟೆಕ್ ನ್ಯೂಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.